ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಮಲ್ಲು ವ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ್ರಿ. ಇವತ್ತಿನ ಈ ವ್ಲಾಗ್ ಒಳಗೆ ನಾನು ನಿಮ್ಗೆ ಒಂದು ಪ್ಲೇಸ್ ಹೊಂಟವು ಅದನ್ನು ನಿಮ್ಮ ಮುಂದೆನೂ ಶೇರ್ ಮಾಡಿದ್ರೆ ಆಯ್ತು ಅಂತೇಳಿ ಏನು ಮಾಡತ್ತೇನೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ನಿ. ಇವಾಗ ಇನ್ನೂ ರೂಮಲ್ಲಿನ ಇದ್ದು ಕ್ವಾರ್ಟರ್ಸಲ್ಲಿನ ಹಂಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಹಂಗೆ ಸ್ಟಾರ್ಟ್ ಮಾಡಿದ್ನಿ. ಹಸ್ಬೆಂಡ್ ಅವರು ಡ್ಯೂಟಿಗೆ ಹೋಗಿದ್ರು, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡ್ಕೊಂತ ಹೊರಗೆ ಗ್ಯಾಲರಿ ಒಳಗೆ ವೆಯ್ಟ್ ಮಾಡ್ತಿದ್ದು. ಟೈಮ್ 3:30 ಆಗಿತ್ತು ಅನಿಸ್ತೈತಿ. ನನ್ನ ಮಗ ಹಾಯ್ ಮಾಡತ್ತಾನ ಎಲ್ರಿಗೂ, ಮತ್ತು ಅದರ ಜೊತೆಗೆ ಎಲ್ರಿಗೂ ಕಿಸ್ ಕೊಡ್ತಿದ್ದಾನೆ, ಲೈನ್ ಕಿಸ್ ಕೊಡ್ತಿದ್ದಾನೆ. ಆಮೇಲೆ ಇವತ್ತೇನಂದ್ರೆ ಕ್ವಾರ್ಟರ್ಸಲ್ಲಿ ಎಲ್ಲ ಕಡೆನೂ ಫುಲ್ಲು ಕ್ಲೀನ್ ಮಾಡತ್ತಿದ್ರು ಎಲ್ಲರೂ. ಅಂದರೆ ಇಲ್ಲೆಲ್ಲ ಫುಲ್ಲು ಜಂಗಲ್ ಥರ ಇತ್ತು. ನೋಡಿರ್ಬೇಕು ನೀವು ಲಾಸ್ಟ್ ನನ್ನೊಂದು ವಿಡಿಯೋ ಒಳಗೆ, ಒಂದೆರಡು ವಿಡಿಯೋ ನಾನು ತೋರಿಸಿದ್ದೀನಿ. ಇಲ್ಲಿ ಫುಲ್ ಒಂಥರ ಎಲ್ಲ ಗಿಡಗಳ ಅದು ಇದು ಎಲ್ಲ ತುಂಬ ಇತ್ತು. ಇವಾಗ ನೋಡಿದ್ರೆ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಾರ. ಇವಾಗೂ ಅದನ್ನ ಕ್ಲೀನ್ ಮಾಡೋದಿದ್ರೆ ಅದನ್ನ ಹಂಗೆ ವಿಡಿಯೋನ ತೋರಿಸಿದ್ರೆ ಆಯ್ತು ಅಂತೇಳಿ ಹಂಗೆ ವಿಡಿಯೋ ಮಾಡ್ಕೊಂಡು ನಾನು ನಿಮ್ಮ ಮುಂದೆ ತೋರಿಸತ್ತೀನಿ. ಅಲ್ಲಿ ಏನು ಬ್ಲೂ ಕಲರ್ ಕಾಣೋದಿಲ್ಲ ಅಲ್ಲೇ ಕ್ಯಾಂಟೀನು ಐತಿ, ಮತ್ತು ಮೌಂಟಸರಿ ಸ್ಕೂಲು ಕೂಡ ಅಲ್ಲೇ ಐತಿ. ಹಿಂಗೆ ಹೋದ್ರೆ ನಿಯರ್ ಅನಿಸುತ್ತೆ, ಬಟ್ ನಾವು ಹೋಗ್ಬೇಕಂದ್ರೆ ಸ್ವಲ್ಪ ರೌಂಡ್ ಹಾಶ್ ಹೋಗ್ಬೇಕಾಗೈತಿ. ಇಲ್ಲಿ ಅಂದ್ರೆ ನಡು ಹಾದಿಲ್ಲ. ಇವಾಗ ನನ್ನ ಮಗಳನ್ನೂ ಅಲ್ಲೇ ಹಾಕಿಬಿಟ್ಟೇವಿ. ಅಂದ್ರೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲದ, ಇವಾಗ ಅಡ್ಮಿಷನ್ ಅದು ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತಾರಂತ. ಸೂರ್ಯ ನೋಡಬೇಕು ಮುಳುಗಕ್ಕೆ ಬಂದಾನ. ಅಂದ್ರೆ ಇಲ್ಲಿ ಟೈಮ್ 3:30-4 ಗಂಟೆ ತನಕ ಸೂರ್ಯ ಮುಳುಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹಿಂಗೆ ಇದ್ದು ಅಂದ್ರೆ ಹೊರಗಡೆ ವ್ಯೂ ಈ ಥರ ಇತ್ತು. ಇನ್ನೇನು ಹಸ್ಬೆಂಡ್ ಅವರು ಬರೋ ಟೈಮ್ ಆಯ್ತಾ, ನಾನು ನನಗಂತ ವಿಡಿಯೋನ ಸ್ಟಾಪ್ ಮಾಡಿದ್ನಿ. ರೆಡಿ ಆದ್ರೆ ಆಯ್ತು ಅಂತೇಳಿ ರೆಡಿ ಆಗಿಬಿಟ್ಟೆ. ಹಸ್ಬೆಂಡ್ ಅವರು ಬಂದಮೇಲೆ ಚಾದು ಕುಡಿದ್ಬಿಟ್ಟು ಏನು ಮಾಡಿದ್ರು, ಇಲ್ಲಿ ಒಂದು ಪ್ಲೇಸ್ ಹೊಂಟಿದ್ದು, ಹಂಗೆ ಅದನ್ನು ನಿಮ್ಮ ಮುಂದೆ ತೋರಿಸೋದನ್ನ. ಇವಾಗ ಕ್ವಾರ್ಟರ್ಸಿಂದ ಹೊರಗಡೆ ಬಂದು ಇಲ್ಲೆಲ್ಲ ಕ್ವಾರ್ಟರ್ಸ್ ಅದಾವ ಸಿಕ್ಕಾಪಟ್ಟೆ. ಮತ್ತು ಇಲ್ಲಿ ಸೈಡಿಗೆ SOS ಮೆಸ್ ಐತಿ. ಹಾಗಾಗಿ ಒಂದು ಸೈಡ್ GC ಹಾಸ್ಪಿಟ್ಲ್ ಐತಿ, ಅಂದ್ರೆ ನಮ್ಮ CH ಹಾಸ್ಪಿಟ್ಲ್ ಐತಿ. ಇವಾಗ ಅಲ್ಲಿಂದ ಗೇಟೆಲ್ಲ ದಾಟ್ಬಿಟ್ಟು ಹಂಗೆ ಮುಂದೆ ಬಂದು, ಗೇಟಲ್ಲಿ ನಾನು ವಿಡಿಯೋನ ಮಾಡಲಿಲ್ಲ, ಹಂಗೆ ಮುಂದೆ ಬಂದುಬಿಟ್ಟು. ಅಂದರೆ ಗೇಟಲ್ಲಿ ಯಾರಾದರೂ ಏನಾರು ಅಂತಾರೆ ಅಂತ ಸ್ವಲ್ಪ ಭಯ ಇರ್ತೈತಿ ಸ್ಟಾರ್ಟಿಂಗ್, ನಾನು ಹಾಗಾಗಿ ಮಾಡಲಿಲ್ಲ. ಹಂಗೆ ಮುಂದೆ ಬಂದು ಇಲ್ಲಿ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಒಳಗೆ ತೋರಿಸೀನಿ, ವೆಲ್ಕಮ್ ಟು ಅಗರ್ತಲಾ ಅಂತ ಬೋರ್ಡ್ ಐತಿ. ಇವಾಗ ಸಿಟಿ ಒಳಗೆ ಬಂದು, ಅಂದ್ರೆ ನಮ್ಮ ಕ್ಯಾಂಪಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಅನ್ಸುತ್ತೆ ಸಿಟಿ ಅಷ್ಟೇ. 4-5 ಕಿಲೋಮೀಟ್ರ್ ಆಗ್ಬೋದು, ಏನು ಅದಕ್ಕೆ ಕಡಿಮೆ ಆಗ್ತೈತೆ ಗೊತ್ತಿಲ್ಲ, ಒಟ್ಟು ಅಷ್ಟು ಆಗ್ಬೋದು ಅಂತ ನಾನು ಅಂದ್ಕೊಂಡೆ. ಹಂಗೆ ಬಂದು ಅಂದರೆ ನಾವೆಲ್ಲಿ ಹೊಂಟವಂತಂದ್ರೆ ಇಲ್ಲಿ ಎಲ್ಲರೂ ಕ್ವಾರ್ಟರ್ಸವ್ರು ಹೋಗತ್ತಿದ್ರೆ ಇಲ್ಲಿ ಮೇಳ ಆಗೈದಂತ. ಸೊ ನಾವು ಅಗರ್ತಲಾ ಒಳಗೆ ದೊಡ್ಡ ಮೇಳ ಅಂತ ಅನ್ನೋದಿದ್ರು ಎಲ್ಲರೂ. ನೋಡಿದ್ರೆ ಆಯಿತು ಏನು ಇರ್ತೈತಿ ಹೆಂಗೆ ಏನು ಅಂದ್ಕೊಂಡು ಹೋಗಿಬಿಟ್ಟು, ಫುಲ್ಲೆಲ್ಲ ಕೇಸರಿ ಬಿಳಿ ಹೆಸರು ಲೈಟಿಂಗ್ಸನ್ನ ಇತ್ತು ರೋಡ್ ತುಂಬ ಎಲ್ಲ. ಯಾವ ಥರ ಮೇಳ ಮಾಡ್ತಾರೆ, ಹೆಂಗಿರ್ತೈತಿ ಈ ಕಡೆ ಏನು ಅಂತ ನೋಡೋಕ್ಕಂತ ಹೋಗಿದ್ದು. ಒಂದು ಸಲ ನಾವು ಆಸಾಮಲ್ಲಿನೂ ಹೋಗಿದ್ದು. ಅಂದರೆ ಇದು ಆಸಾಮ್ ನಾರ್ತ್ ಈಸ್ಟ್, ಇದು ನಾರ್ತ್ ಈಸ್ಟ್. ಆಸಾಮಲ್ಲಿ ಹೋದಾಗೂ ಅಲ್ಲಿ ಚೆನ್ನಾಗಿತ್ತು. ಅಂದ್ರೆ ಆಟ ಆಡೋ ಸಾಮಾನು ಅಂತ ಏನು ಇರಾಕಿಲ್ಲ, ಆದ್ರೆ ಅಂದರೆ ಯಾವುದಾದ್ರೂ ಐಟಮ್ಗಳಾಯ್ತು, ಆಮೇಲೆ ಕಟ್ಗಿಂದ ಮಾಡಿದ್ದ ಐಟಮ್ಸ್ಗಳೆಲ್ಲ ಭಾಳ ಸಸ್ತಾ ಒಳಗೆ ಸಿಗ್ತಿದ್ವು ಅಲ್ಲಿ. ಅವಾಗೇನೋ ಒಂದು ಸಲ ನೋಡಿದ್ದು ನಾವು, ಬಟ್ ಅದು ಬೆಟ್ರ್ ಇತ್ತು. ಇಲ್ಲೂ ಏನೇನು ಇರ್ಬೋದು ಅಂತ ನೋಡ್ಬೇಕಂತೇಳಿ ಹಂಗೆ ಹೋದು. ತುಂಬ ದೂರ ಇತ್ತು ನಮ್ಮ ಕ್ವಾರ್ಟರ್ಸಿಂದ. ಇವಾಗ ರೀಚ್ ಆದು, ಸಿಕ್ಕಾಪಟ್ಟೆ ಜನ ಇದ್ರು. ಹಿಂಗೆ ಒಳಗೆ ಬಂದ ತಕ್ಷಣ ಕಂಟಿನ್ಯೂ ವಿಡಿಯೋನ ಮಾಡತ್ತಿದ್ನಿ. ಎಲ್ಲ ಥರನೂ ಇತ್ತು, ಅಂದ್ರೆ ತಿನ್ನೋ ಐಟಮ್ಸ್, ಆಮೇಲೆ ಡ್ರೆಸ್, ಆಮೇಲೆ ಸ್ವಲ್ಪ ಸ್ಟೇಷ್ನರಿ ಐಟಮ್, ಅದು ಇದು ಏನೇನೋ ಇತ್ತು. ಬಟ್ ಹಿಂಗೆ ಆಟ ಆಡೋ ಥರ ಸಾಮಾನು ಅಂತ ಏನಿರಲಿಲ್ಲ. ಅಂದರೆ ಇವಾಗ ನಮ್ಮ ಸೈಡ್ಲ ಫುಲ್ ಎಲ್ಲ ಇರ್ತಾವೆ, ಅಂದ್ರೆ ಮಕ್ಳಿಗೆ ಆಟ ಆಡೋ ಥರ, ಆಮೇಲೆ ದೊಡ್ಡವ್ರಿಗೆ ಆಟ ಆಡೋ ಥರ ಎಲ್ಲನೂ ಇರ್ತೈತಿ. ಇಲ್ಲಿ ಏನಿರಲಿಲ್ಲ. ಹಂಗೆ ಒಟ್ಟು ತಿನ್ನೋ ಐಟಮ, ಆಮೇಲೆ ಡ್ರೆಸ್, ಸ್ಟೇಷ್ನರಿ ಸಾಮಾನು ಅದು ಇದು ಅಷ್ಟೇ ಇದ್ದು. ಆಮೇಲೆ ಫರ್ನಿಚರ್ಸ್ ಕೂಡ ಇದ್ದು. ಫರ್ನಿಚರ್ಸ್ ನಾವೇನು ಮಾಡೋದಂತ ಹಂಗೆ ಹೊಂಟಿದ್ದು, ಬಟ್ ನೋಡಿದ್ರೆ ಆಯ್ತು ಅದು ನೋಡೋದಿದ್ದು. ರೇಟ್ ಅಂತೂ ಹೆವಿ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ರೇಟ್ ಇತ್ತು ಇಲ್ಲಿ. ಜಸ್ಟ್ ಪಾನಿಪುರಿ ತೊಗೊಂಡ್ರೆ ಅದಕ್ಕೂ 40 ರೂಪಾಯಿ ಪ್ಲೇಟ್ ಏನೋ ಇತ್ತು. ತಿಂದ್ವಿ. ಆದರೆ ಇಲ್ಲೇನೋ ಅದೇನೋ ದಹಿ ಕುಲ್ಚಾ ಅಂತೇಳಿ ಕೊಡ್ತಾರೆ, ಅದನ್ನ ತಿಂದಿದ್ದು. ಅಂದರೆ ನಮ್ಮ ಕಡೆ ದಹಿ ಪುರಿ ಅಂತೇಳಿ ನಾವು ಇಲ್ಲಿ ದಹಿ ಕುಲ್ಚಾ ಅಂತಾರೆ, ಅದನ್ನ ತಿಂದಿದ್ದು. ಫರ್ನಿಚರ್ಸ್ ಇದೆಲ್ಲ. ಮತ್ತು ಈ ಕಡೆ ಹೊರಗಡೆ ಬಂದ್ರಂದ್ರು ವೆಜ್ ಐಟಮ್ಸ್ ಏನೂ ಸಿಗೋದಿಲ್ಲ, ಬರೀ ನಾನ್ ವೆಜ್ಜು. ಇದು ಸಬ್ಜಿ ಕಟ್ಟರ,
ಅಂದ್ರೆ ಕಾಯಿಪಲ್ಲೆ ಕಟ್ ಮಾಡೋದು ಇದಿತ್ತು ಅಲ್ಲಿ. ಬಟ್ ನಾವೇನು ಇಲ್ಲಿ ಅಂತೂ ಏನೇನೂ ತೊಗೊಂಡಿಲ್ಲ. ಹಂಗೆ ಜಸ್ಟ್ ಅಡ್ಡಾಡಿ ಮನೆಗೆ ಬಂದುಬಿಟ್ಟು ತೊಗೊವಂಥದ್ದು ಏನೂ ಇರಲಿಲ್ಲ. ಸುಮ್ಮನೆ ತೊಗೊಂಡ್ರು ಎಲ್ಲ ವೇಸ್ಟ್ ಇಲ್ಲ ಅಂತೇಳಿ ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ. ಸ್ವೀಟ್ ಏನು ಅಷ್ಟೋ ತೊಗೊಂಡಿದ್ವಿ, ಅಂದ್ಬಿಟ್ರೆ ಬೇರೆ ಏನೂ ತೊಗೊಳಿಲ್ಲ ನಾವಿಲ್ಲಿ. ರೇಟ್ ಕೇಳಿದ್ವು ಬಟ್ ಹೆವಿಗೆ ಹೆವಿ ಕಾಸ್ಟ್ಲಿ. ಒಂದು ಡಾಲ್ ಕೇಳಿದ್ರು ಅದಕ್ಕೂ 600. ಸಣ್ಣದೊಂದು ಡಾಲ್ ಕೇಳಿದ್ದೆ ನಾನು, ಅದಕ್ಕೂ 600 700 ಈ ಥರ ಹೇಳತ್ತಿದ್ರು. ಅಂತ ತೊಗೊಂಡು ಏನು ಮಾಡೋದು ಬಿಡು ಅಂತೇಳಿ ಬಿಟ್ಬಿಟ್ಟು. ಸ್ಟೇಷ್ನರಿ ಒಳಗೂ ನೋಡಿದ್ವಿ, ಇಲ್ಲಿನೂ ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಸ್ಟೇಷ್ನರಿ ಸಾಮಾನು ನಮಗೇನು ಅಷ್ಟೊಂದು ಏನು ಯೂಸ್ ಇಲ್ಲ ಬಿಡಂತ ಸುಮ್ಮನೆ ನಾವೇನು ತೊಗೊಳಕ್ಕೆ ಹೋಗಲ್ಲ. ಅಂದರೆ ಎಲ್ಲ ಮನೆಯಿಂದ ಬರುವಾಗ ತೊಗೊಂಬಂದಿದ್ದೆ ಇತ್ತು, ಏನೂ ಬೇಡ ಅಂದ್ಬಿಟ್ಟು. ಇಲ್ಲಿ ಬುಕ್ಸ್ ಮತ್ತು ಚಿಲ್ಡ್ರನ್ಸ್ದು ಎಲ್ಲ ಕಿಡ್ಸ್ ವೇರ್ ಎಲ್ಲ ಆಯಿತಾ. ಅಂದರೆ ಕಿಡ್ಸ್ ಯೂಸ್ ಮಾಡುವಂಥ ಹೇರ್ ಬ್ಯಾಂಡ್ಸು, ಕ್ಲಿಪ್ಸ್, ಆಮೇಲೆ ಬುಕ್, ಪೆನ್ಸಿಲ್ ಬಾಕ್ಸ್ ಈ ಥರ ಎಲ್ಲ ಇತ್ತು. ಏನು ತೊಗೊಳಕ್ಕೆ ಹೋಗಲ್ಲ ನಾವು, ಇಲ್ಲಿ ಜಸ್ಟ್ ಸ್ವೀಟ್ ಅಷ್ಟೇ ತೊಗೊಂಡಿದ್ವಿ. ಮತ್ತು ಹಂಗೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ಳೋಣ. ಇಷ್ಟವಾದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಹಂಗೆ ನಾವು ಇದ್ರ ಪ್ರೈಸು ಕೇಳಿದ್ರದ್ದು 4000 5000 3000 2000 ನಾವು ಹೆಂಗೆ ತೊಗೋತಲ್ಲ ಅದ್ರ ಮೇಲೆ ಇತ್ತದು. ಅಂದ್ರೆ ಮೇಲ್ಗಡೆ ಅಂದ್ರೆ ವಾಟ್ರ್ ಬೀಳೋ ಥರ ಈ ಥರ ಎಲ್ಲ ಇತ್ತು ವಾಟ್ರದ್ದು. ಆದರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಹಂಗೆ ಇದನ್ನು ಕೇಳಿಬಿಟ್ಟು ಹಂಗೆ ಮುಂದೆ ಬಂದು ಇಲ್ಲೆಲ್ಲ ಡ್ರೆಸ್, ಸಾರಿ ಮತ್ತು ಸ್ವಲ್ಪ ಫರ್ನಿಚರ್ಸು ಕೂಡ ಇಲ್ಲೂ ಇತ್ತು. ಹಂಗೆ ಇತ್ತು, ಚೆನ್ನಾಗಿತ್ತು. ಆದರೆ ಒಂಥರ ಚೆನ್ನಾಗಿಲ್ಲ ಅಂತಲೂ ಅಲ್ಲ. ಬಟ್ ಇಲ್ಲೇ ಇರೋರಿಗೆ ಐಟಮ್ಗಳು ತೊಗೊಳಕ್ಕೆಲ್ಲ ಬೆಟ್ರ್ ಇತ್ತು. ಬಟ್ ನಾವು ಸುಮ್ಮನೆ ಇವಾಗ ಸಾಮಾನೆಲ್ಲ ಮಾಡಿ ಆಮೇಲೆ ಮತ್ತೆ ಟ್ರಾನ್ಸ್ಫರ್ ಹೋಗುವಾಗೆಲ್ಲ ತುಂಬ ಹೆವಿ ಆಗ್ತದೆ. ನಾವು ಏನು ತೊಗೊಳಕ್ಕೆ ಹೋಗೋದಿಲ್ಲ ಇಲ್ಲಿ ಜಾಸ್ತಿ. ಅದು ಸುಮ್ಮನೆ ಮತ್ತು ನಮಗೆ ವೇಸ್ಟ್ ಇಲ್ಲಿ ತೊಗೊಂಡ್ರು. ಮತ್ತು ಹಂಗೆ ಈ ಕಡೆ ಏನಿತ್ತಂದರೆ ಈ ಕಡೆ ಸೈಡ ಪ್ಲಾಂಟ್ಸ್ ಅಂದರೆ ಯಾವುದೆಲ್ಲ ಒಂಥರ ಗಿಡಗಳು, ಆಮೇಲೆ ಇದ್ರೊಳಗೆ ಸೈನ್ಸ್ದು ಏನೇನೋ ಅಂದ್ರೆ, ಆಮೇಲೆ ಇದ್ರೊಳಗೆ ಎಕ್ಸಿಬಿಷನ್ ಕೂಡ ಇತ್ತು ಅಂದ್ರೆ ಸೈನ್ಸ್ದತ್ತು. ಆಮೇಲೆ ರುಪೀಸ್ ಅದು ಇದು ಏನೋ ಇತ್ತು. ಒಟ್ಟು ಒಳಗಡೆ ಹೋದಾಗ ತೋರಿಸ್ತೀನಿ. ಮತ್ತು ಹಂಗೆ ಇಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ಡಾಲ್ ಥರ ವೇಷ ಹಾಕ್ಕೊಂಡು ಆಟ ಆಡಿಸ್ತಿದ್ರು. ಅದು ಮಕ್ಕಳೆಲ್ಲ ಶೇಖರಣೆ ಮಾಡ್ತಿದ್ರು. ನನ್ನ ಮಕ್ಕಳಂತೂ ಈ ಥರ ಇದ್ದು ಏನಾಯಿದ್ರೆ ಮುಂದೆ ಹೋಗೋದಿಲ್ಲ, ಅವರ ಹೆದ್ರದಿಂದ ಉಳಿದ್ಬಿಡ್ತಾರೆ. ಒಟ್ಟು ಮುಂದೆ ಹೋಗೋದಿಲ್ಲ ಅವರ. ಏನೋ ಗೊತ್ತಿಲ್ಲ ನಾವು ಎಷ್ಟು ಹೇಳ್ತೀವಿ ಬಟ್ ಯಾವಾಗೂ ಹೋಗೋಲ್ಲ ಅವ್ರ ಮಾತ್ರ. ಅಲ್ಲಿನೂ ಒಂದು ಟೈಮ್ ಪಾರಿಗೆ ಹೋದಾಗ ಹಂಗೆ ಇತ್ತು ಸೇಮ್. ಅವಾಗೂ ಒಟ್ಟು ಹೋಗಲ್ಲ. ವಿಹಾನೇನೋ ಹೋದ ಅವಾಗ ಚಿಕ್ಕವನಿದ್ದವ, ಇನ್ನೂ 1 year ಆಗಿರಲಿಲ್ಲ ಅವಾಗ ಹೋಗಿದ್ದವ. ಬಟ್ ಇವಾಗ ಅದು ಕಳ್ಸೋಕತ್ರ ಒಟ್ಟು ಹೋಗಲಿಲ್ಲ ಮುಂದೆ. ಇರಲಿ ಬಿಡಂತ ಸುಮ್ಮನೆ ಆದ್ವಿ. ಹಂಗೆ ಇದ್ರೊಳಗಡೆ ಬಂದ ಹೋದ್ರೆ ಆಯ್ತಂತೆ ನೋಡೋದಿದ್ದು. ಇಲ್ಲೆಲ್ಲ ಪ್ಲಾಂಟ್ಸ್ಗಳಿದ್ದು. ಪ್ಲಾಂಟ್ಸ್ ರೇಟು 500 700 ಈ ಥರ ಇತ್ತು. ಟೋಟಲಿ ಎಲ್ಲ ಕಾಸ್ಟ್ಲಿನೇ ಇಲ್ಲಿ. ಹಂಗೆ ಇದ್ರೊಳಗೆ ಹಸ್ಬೆಂಡ ಮತ್ತು ಮಕ್ಕಳದ್ದು ಮೊದಲು ಹೋಗಿದ್ರವ್ರ. ನಾನು ಹೋದ್ರೆ ಆಯ್ತಂತ ಹೊಂಟೀನಿ. ಏನೇನೈತೆ ನೋಡೋಣ ಬರ್ರಿ. ಇಲ್ಲಿ ಹೆಂಗೈತಿ, ಯಾವ್ಯಾವ ಥರ ಐತಿ. ಇಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಪ್ಲೀಸ್ ನಾಟ್ ಟಚ್ ಮಾಡಬೇಡ ಅಂತ ಹೇಳಿ ಬೋರ್ಡ್ ಕೂಡ ಹಾಕಿದ್ದಾರೆ ಇಲ್ಲಿ. IGDC ಪ್ರಾಜೆಕ್ಟು ಒಂಥರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿಟ್ಟಿದ್ರೆ ಒಂಥರ ನೋಡೋಕೆ ಎಕ್ಸಿಬಿಷನ್ ಥರ ಚೆನ್ನಾಗಿತ್ತು. ಆಮೇಲೆ ಪ್ರೇಮ್ಗಳಿತ್ತು ಇಲ್ಲಿ. ಕಲ್ಚರಲ್ದು ಬಟ್ ಟೋಟಲಿ ಎಲ್ಲ ಇಟ್ಟಿದ್ರೆ ಇಲ್ಲಿ ಕಲ್ಚರ್ ಬಗ್ಗೆ. ಆಮೇಲೆ ಇಲ್ಲಿ ಕಲ್ಚರ್ ಸಾರಿ, ಆಮೇಲೆ ಅಂದರೆ ಇಲ್ಲಿ ಡ್ರೆಸ್ಸಸ್, ಡಾಲ್, ಆಮೇಲೆ ಪರ್ಫ್ಯೂಮ್, ಅದರ್ ಕಂಟ್ರಿ ಪರ್ಫ್ಯೂಮ್ಗಳೆಲ್ಲ ಇಲ್ಲಿ ಇಟ್ಟಿದ್ರು. ಇವು ವಿಹಾನಿದ ಬರೀ ಡಾಲ್ ನೋಡಿದ್ರೆ ಮಮ್ಮಿ ಡಾಲ್ ಬೇಕಂದ್ಬಿಡ್ತಾನೆ. ಆ ಡಾಲ್ ಅಂದ್ರೆ ಅದನ್ನ ಎಕ್ಸಿಬಿಷನ್ ಇಟ್ಟಿದ್ರೆ ಅದೇ ಥರ ನಾವು ಹೊರಗಡೆ ಕೇಳಿದ್ವಿ. 700 ಹೇಳಿದ್ರು ಅಷ್ಟೇ ಡಾಲ್ಗೆ. ಹಿಂಗೆ ನಾವೇನು ತೊಗೊಳಕ್ಕೆ ಹೋಗಲ್ಲ. ಹಂಗೆ ನಾವು ಅಲ್ಲಿಂದ ಹೊರಗಡೆ ಬಂದು ಮತ್ತಿಲ್ಲಿ ಐ ಲವ್ ಫಾರೆಸ್ಟ್ ಅಂತಲೂ ಇತ್ತು. ಅದ್ರ ಫೋಟೋಗಳು ಕೂಡ ನಾನು ನೆಕ್ಸ್ಟ್ ಹಾಕ್ತೀನಿ ಲಾಸ್ಟ್ಗೆ. ಮತ್ತು ಇಲ್ಲಿ ಫೋಟೋ ಶೂಟ್ ಥರ ಅಂಥೇಳಿ ಅಂಬ್ರೆಲ್ಲ ಹಾಕಿ ಕಲರ್ ಲೈಟಿಂಗ್ಸ್ದ ಕೆಳಗಡೆ ಇಟ್ಟು ಈ ಥರನೂ ಅಂದರೆ ಡೆಕೋರೇಟ್ ಮಾಡಿದ್ರು. ಅಲ್ಲೇನೂ ಫೋಟೋ ಕ್ಲಿಕ್ ಮಾಡಿದ್ದೀವಿ, ಅದನ್ನೂ ಲಾಸ್ಟಿಗೆ ಹಾಕ್ತೀನಿ. ಟೋಟಲಿ ಈ ಥರ ಇತ್ತು ಈ ಮೇಳ. ಐ ಹೋಪ್ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾವುದಾದ್ರೂ ನನ್ನ ಕಡೆಯಿಂದ ನಮ್ಗೆ ವಿಡಿಯೋ ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಂಗೆ ಸಾಧ್ಯವಾದರೆ ಆ ವಿಡಿಯೋನ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.